कचरा सेक्टरीज हो मोहल्ले के आदमी हेल्थ इन्स्पेक्टर को बात करे तो क्या बोलता ನಾವು ಗಾಡಿ ಕಳಿಸ್ತಾ ಇದ್ದೀವಿ ಆ ಗಾಡಿಗೆ ಕಸ ಕೊಡ್ರಿ ಅದನ್ನ ಬಿಟ್ಟು ರಸ್ತೆಯಲ್ಲಿ ಯಾಕ್ರಿ ಕಸ ಹಾಕ್ತಾ ಇದ್ದೀರಾ ನೀವು ತಾನೇ ಕಸ ಹಾಕ್ತಾ ಇದ್ದೀರಾ ನಿಮ್ಮ ಜನ ಕಸ ಹಾಕ್ತಾ ಇದ್ದಾರೆ ನೀವು ಕಸ ಹಾಕ್ತಾ ಇದ್ದೀರಾ ನೀವು ಹೆಲ್ತ್ ಇನ್ಸ್ಪೆಕ್ಟರಿಗೆ ನಗರಸಭೆ ಅಧ್ಯಕ್ಷರಿಗೆ ನಗರಸಭೆ ಕೌನ್ಸಿಲರಿಗೆ ಯಾರಿಗೂ ಹೇಳಿ ಏನು ಪ್ರಯೋಜನ ಇಲ್ಲ ಕಸ ಯಾರು ಹಾಕ್ತಾ ಇದ್ದಾರೆ ರೋಡಲ್ಲಿ ಅವ್ರು ಫಸ್ಟ್ ನೆಟ್ಟಿಗೆ ಹಾಕ್ಬೇಕು ನಾವು ಏನು ಮಾಡೋಕ್ಕಾಗತ್ತೆ ನಿಮಗೇನು ಅನುಕೂಲ ಬೇಕು ಕೇಳಿ ನಾವು ಕೊಡ್ತೀವಿ ಡಬ್ಬ ಬೇಕಾ ಒಂದೊಂದಲ್ಲ 4 ಡಬ್ಬ ನಾವು ನಿಮ್ಮ ಮನೆಗಳಿಗೆ ಕೊಡ್ತೀವಿ ಬೇಕಿದ್ರೆ ಆ ಡಬ್ಬದಲ್ಲಿ ನೀವು ಕಸ ಹಾಕ್ರಿ ಡೈಲಿ ಬೆಳಗ್ಗೆ ಗಾಡಿ ಬರುತ್ತೆ ಗಾಡಿಗೆ ನೀವು ಕಸ ಕೊಡ್ರಿ ಅದನ್ನ ಬಿಟ್ಟು ರಸ್ತೆಯಲ್ಲಿ ಯಾಕೆ ಕಸ ಹಾಕ್ತಾ ಇದ್ದೀರಾ ಕಸ ಹಾಕ್ತಾ ಇರೋದು ನಿಮ್ಮ ಇರೋದು ನೀವು ನಗರಸಭೆಗೆ ಏನು ಪ್ರಯೋಜನ ನೀವು ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿ ಏನು ಪ್ರಯೋಜನ ಕಸ ಯಾರು ಹಾಕ್ತಾ ಇದ್ದಾರೆ ಕಸ ಹಾಕುವವರಿಗೆ ನೀವು ತಡಿಬೇಕು ಏರಿಯಾದವರು ನೀವು ಕಸ ಹಾಕೋರಿಗೆ ತಡಿತಾ ಇಲ್ಲ ನೀವು ನಗರಸಭೆಗೆ ಹೇಳೋದು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳೋದು ಕಮಿಷನರಿಗೆ ಹೇಳೋದು ನಗರಸಭೆ ಕೌನ್ಸಿಲರಿಗೆ ಯಾರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ಕಸ ಫಸ್ಟ್ ರೋಡಲ್ಲಿ ತಗೊಂಬಂದು ಯಾರು ಹಾಕ್ತಾ ಇದ್ದಾರೆ ಅವರಿಗೆ ಹೇಳಬೇಕು ಬುದ್ಧಿವಾದಗಳು ಬಿಟ್ಟರೆ ಬೇರೆ ಯಾರಿಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ತಾವೆಲ್ಲ ಕಸವನ್ನು ರೋಡಲ್ಲಿ ಹಾಕಬೇಡ್ರಿ ಯಾಕೆ ಹಾಕ್ತಾ ಇದ್ದೀರಾ ಆದರೆ ಇದ್ರದ್ದೊಂದು ಪ್ರಾಬ್ಲಮ್ ಇದೆ ನಾನು ಇದ್ರ ಬಗ್ಗೆ ಸರ್ಚ್ ಮಾಡಿದೆ ಯಾಕೆ ಕಸ ಜನ ರೋಡಲ್ಲಿ ಹಾಕ್ತಾರೆ ಇದಕ್ಕೆ ಏನು ಪ್ರಾಬ್ಲಮ್ ಈ ಪ್ರಾಬ್ಲಮ್ನ ಹುಡ್ಕೊಂಡು ಹೋದಾಗ ಸಿಕ್ಕಿರೋದು ಒಂದೇ ಒಂದು ಸೊಲ್ಯೂಷನ್ ಬೆಂಗಳೂರಾಗಲಿ ಮೈಸೂರಾಗಲಿ ನಮ್ಮ ದಾವಣಗೆರೆ ಆಗಲಿ ಇಲ್ಲೆಲ್ಲ ಯಾವ ಥರ ಸಿಸ್ಟಮ್ ಮಾಡಿದರೆ ಮನೆ ಎದುರುಗಡೆ ಕಸದ ನಾವು ಬಕೀಟನ್ನು ಮನೆ ಎದುರುಗಡೆ ಇಟ್ಬಿಡ್ತೀವಿ ಆ ಕಸದ ಬಕೀಟನ್ನು ನಗರಸಭೆ ಗಾಡಿ ಬಂದು ಕಸದ ಬಕೀಟ್ ಎತ್ಕೊಂಡು ಕಸನ ಗಾಡಿ ಒಳಗೆ ಸುರ್ಕೊಂಡು ಆ ಬಕೀಟ್ನ ಮತ್ತೆ ಅಲ್ಲೇ ಇಟ್ಟು ಹೋಗ್ತಾರೆ ಆದರೆ ಭದ್ರಾವತಿ ನಗರದಲ್ಲಿ ನಗರಸಭೆಯಲ್ಲಿ ಆ ಸಿಸ್ಟಮ್ ಇಲ್ಲ ಭದ್ರಾವತಿ ನಗರಸಭೆಯಲ್ಲಿ ಯಾವ ಥರ ಸಿಸ್ಟಮ್ ಇದೆ ಅಂದರೆ ಕಸದ ಗಾಡಿ ಉಯ್ ಅಂತ ಬಂದ್ಬಿಡುತ್ತೆ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಮನೆಯಿಂದ ಹೆಂಗಸರು ಮಕ್ಕಳು ಹೊರಗೆ ಬಂದು ಕಸ ಹಾಕೋದ್ರ ಒಳಗೆ ಆಲ್ರೆಡಿ ಆ ಗಾಡಿ ಹೋಗಿರುತ್ತೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ನಾನು ಸುಮಾರು ಜನಕ್ಕೆ ಮಾತಾಡಿದೆ ಯಾಕೆ ಕಸ ರೋಡಲ್ಲಿ ಆಗ್ತಾ ಇದ್ರ ಅಂದ್ರೆ ಅದಕ್ಕೆ ಪ್ರಾಬ್ಲಮ್ಮು ಗಾಡಿಗಳು ಒಯ್ ಅಂತ ಬಂದು ಕುಯ್ ಅಂತ ಹೋಗ್ತಾ ಇರೋದೆ ನಿಲ್ತಾ ಇಲ್ಲ ಎರಡನೇದು ಭದ್ರಾವತಿ ನಗರಸಭೆ ಇಲ್ಲಿ ಏನು ಮಾಡಬೇಕಂದ್ರೆ ಭದ್ರಾವತಿ ನಗರಸಭೆಯ ಗಾಡಿ ಏನು ಕಸದ ಗಾಡಿ ಬರುತ್ತೆ ಅವ್ರಿಗೆ ಹೇಳಬೇಕು ಮನೆ ಮುಂದ್ಗಡೆ ಬಕೆಟ್ ಇಟ್ಬಿಡ್ರಿ ನಾವು ಬಂದು ಆ ಬಕೆಟ್ನ ಎತ್ಕೊಂಡು ಕಸನ ಸುಟ್ಕೊಂಡು ಮತ್ತೆ ಆ ಬಕೆಟ್ನ ಅಲ್ಲೇ ಇಟ್ಟು ಹೋಗ್ತೀವಿ ಬೆಂಗಳೂರು ಸಿಸ್ಟಮ್ ಮೈಸೂರು ಸಿಸ್ಟಮ್ ಅದನ್ನ ಬಿಟ್ಟು ಗಾಡಿನ ತೊಗೊಂಬಂದು ಬರೀ ನಿಲ್ಸೋದು ಆ ಹೆಂಗಸರು ತೊಗೊಂಬಂದು ಕಸ ಕೊಡೋದು ಮೇಲೆ ಯಾರೋ ಬಂದು ನಿಂತ್ಕೊಂಡು ಆ ಕಸನ ಹಾಕ್ಕೊಳೋದು ಇದರಲ್ಲಿ ಇದಿದೆಯಾ ಅದ್ರಲ್ಲಿ ಅದಿದೆಯಾ ಅಂತ ಜಗಳ ಮಾಡೋದು ಕಸನ ವಾಪಸ್ ಕೊಡೋದು ಇವೆಲ್ಲ ನಡೀತಾ ಇದ್ದಾವೆ ತೊಗೊಂಬಂದು ಕಸ ಕೊಟ್ಟರೆ ಕಸ ನೋಡೋದು ಇದ್ರ ಹಸಿದಿದೆ ಇದ್ರಲ್ಲಿ ಒಣಗಿದ ಮಿಕ್ಸ್ ಆಗಿದೆ ಒಂದು ಎಲೆನೂ ಸಹ ಹಸಿದು ಒಣಗಿದ್ರಲ್ಲಿ ಸಿಗ್ಬಿಟ್ರೆ ಹಾಕೋಣಲ್ಲ ವಾಪಸ್ ಕೊಟ್ಬಿಡ್ತಾರೆ ಬೇಡ ತೊಗೊಂಡು ನೀವು ಹಿಡ್ಕೊಂಡಿಲ್ಲ ಈ ಥರ ಬೆಳಗ್ಗೆನೆ ಯಾರು ನಗರಸಭೆ ಜಗಳ ಮಾಡೋದು ಇದು ಪ್ರಾಬ್ಲಮ್ ಹೆಂಗಸ್ರು ಎಷ್ಟು ಹೆಂಗಸ್ರು ಮಾತಾಡಿದ್ರೆ ಏನು ಹೇಳ್ತಾ ಇದ್ರೆ ಆರಾಮ್ ಬೆಳಗ್ಗೆನೆ ನಾವು ಅವ್ರ ಹತ್ರ ಜಗಳ ಮಾಡಬೇಕಾ ಇದರಲ್ಲಿ ಹಸಿದಿದೆ ಇದರಲ್ಲಿ ಒಣಗಿದಿದೆ ನಾವು ಜಗಳ ಮಾಡಬೇಕಾ ಇದಕ್ಕೆ ಪ್ರಾಬ್ಲಮ್ ಏನು ಇದಕ್ಕೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಒಂದೇ ಏನಪ್ಪ ಅಂದ್ರೆ ಕಸದ ಗಾಡಿ ಮನೆ ಹತ್ರ ಬಂದು ಆ ಬಕೆಟ್ನ ಎತ್ಕೊಂಡು ಕಸನ ಸುರ್ಕೊಂಡು ಹೋಗ್ಬಿಡ್ಬೇಕು ಇದು ಈ ಥರ ಕೆಲಸ ಮಾಡಿಬಿಟ್ರೆ ಯಾವ ಕಾರಣಕ್ಕೂ ಒಂದು ಕಸನ ರೋಡಲ್ಲಿ ಬೀಳಲ್ಲ ಅದನ್ನ ಬಿಟ್ಟು ಗಾಡಿಯಲ್ಲೇ ಕುತ್ಕೊಂಡು ಕಸ ಕೊಡ್ರಿ ಅಂದರೆ ಇದು ಕಸ ಜನ ರೋಡಲ್ಲಿ ಹಾಕೋದಂತೂ ಗ್ಯಾರಂಟಿ ದಯವಿಟ್ಟು ನಾನು ನಗರಸಭೆಗೆ ಕಮಿಷನರಿಗೆ ನಗರಸಭೆ ಕೌನ್ಸಿಲರ್ ಅವರಿಗೆ ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ ಕೈ ಮುಗ್ಬೇಕಾದ್ರೆ ಹೇಳ್ತೀನಿ ಏನು ಹೇಳೋದಂದರೆ ನಗರಸಭೆ ಏನು ಗಾಡಿ ಬರ್ತಾ ಇದೆ ಅದರಲ್ಲಿ ಇನ್ನೊಬ್ಬನಿಗೆ ಕೆಲಸಕ್ಕೆ ಹಾಕ್ರಿ ಅವನೇನು ಮಾಡಬೇಕು ಕಸದ ಬಕೆಟ್ ಎತ್ಕೊಂಡು ಸುರ್ಕೊಂಡು ಹಾಕ್ಕೊಂಡು ಹೋಗ್ಬಿಡ್ಬೇಕು ಕಸ ತೊಗೊಂಬಂದು ಮನೆ ಹತ್ರ ಇಟ್ಲೋಗ್ಬಿಡ್ತಾರೆ ಹೆಂಗಸರು ಆ ಕಸ ಎತ್ಕೊಬೇಕು ಸುರ್ಕೋಬೇಕು ಮತ್ತು ಬಕೆಟ್ ಅಲ್ಲೇ ಇಟ್ಟು ಹೋಗ್ಬಿಡ್ಬೇಕು ಇದರಲ್ಲೇ ಕಸ ಯಾರೋ ರೋಡಲ್ಲಿ ಹಾಕಲ್ಲ ಅದನ್ನ ಬಿಟ್ಟು ಕಸನ ಕೊಡ್ರಿ ಇದ್ರಲ್ಲಿ ಹಸಿದಿದೆ ಇದ್ರಲ್ಲಿ ಒಣಗಿದಿದೆ ಇದು ನಾವು ತಗೊಳ್ಳೋಣಮ್ಮ ಬಿಸಾಕಮ್ಮ ತಗೊಳ್ಳೋಮ್ಮ ಅಂತ ಹೇಳಿ ಮುಖದ ಮೇಲೆ ಕಸ ಬಿಸಾಕಿದ್ರೆ ಯಾರು ಕೊಡ್ತಾರೆ ಕಸ ಗಾಡಿಗೆ ಗಂಡನಿಗೆ ಹೇಳ್ತಾರೆ ತಗೊಳ್ಳೋದೋ ಬಿಸಾಕೋದೋ ಅಂತ ಅದಕ್ಕೆ ದಯವಿಟ್ಟು ನಾನು ನಗರಸಭೆಯವ್ರಿಗೂ ಹೇಳ್ತೀನಿ ಮತ್ತು ನಮ್ಮ ಏರಿಯಾದ ಎಲ್ಲ ಜನರಿಗೂ ನಾನು ಹೇಳ್ತೀನಿ ಕಸ ದಯವಿಟ್ಟು ರೋಡಲ್ಲಿ ಹಾಕ್ಬೇಡ್ರಿ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ ನಾನು ಏನು ನೀವೀಗ ಕಸ ಹಾಕ್ತಾ ಇದ್ದೀರಾ ಆ ಜಾಗದಲ್ಲಿ ಇನ್ನೊಂದು 2-3 ದಿನದಲ್ಲಿ ಅಬ್ದುಲ್ ಕಲಾಂ ರೋಡ್ ಅಂತ ಇಲ್ಲಿ ಬೋರ್ಡ್ ಕೂರುತ್ತೆ
ಆ ಬೋರ್ಡ್ ಕುತ್ತಿದ ಮೇಲೆ ಯಾವನಾರೆ ನನ್ನ ಮಗ ಅಲ್ಲಿ ಕಸ ತಗೊಂಬಂದು ಹಾಕಿದ್ರೆ ಅವನಿಗೆ ಜೈಲ್ ಕಾಯಂ. ಇದು ಮಾತ್ರ ಜ್ಞಾಪಕಳ್ಕೊಳ್ರಿ. ಇನ್ನು 2-3 ದಿನದಲ್ಲಿ ಏನು ನೀವು ಅಲ್ಲಿ ಕಸ ಹಾಕ್ತಾ ಇದ್ದೀರಾ ಅದೇ ಸ್ಪಾಟಲ್ಲಿ ಅಬ್ದುಲ್ ಕಲಾಂ ರೋಡ್ ಅಂತ ಹೇಳಿ ಬೋರ್ಡ್ ಹಾಕ್ತೀವಿ ನಾವು. ಅಲ್ಲಿ ಆ ಜಾಗನ ಕ್ಲೀನ್ ಮಾಡಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಅಲ್ಲಿ ಕಟ್ಟಿ ಅಲ್ಲಿ ಬೋರ್ಡ್ ಹಾಕ್ತೀವಿ. ಅವಾಗ ಯಾವನಾರು ನನ್ನ ಮಗ ಅಲ್ಲಿ ತೊಗೊಂಬಂದು ಅಲ್ಲಿ ಕಸ ಹಾಕ್ಬಿಟ್ರೆ ಅವನಿಗೆ ಹಲವು ಉದುರ್ಸಾಗಿ ಹೊಡೆಯೋದಂತೂ ಗ್ಯಾರಂಟಿ. ಅದರಿಂದಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಗರಸಭೆಯವರು ಅರ್ಥ ಮಾಡ್ಕೊಳ್ಳಿ, ಜನರು ಅರ್ಥ ಮಾಡ್ಕೊಳ್ಳಿ.